ಯೇಸು ಯೇಸು ಎನ್ನುತ್ತಾ ವಂಚಿಸುತ್ತಿದ್ದವನ ಮೇಲೆ ಬಿತ್ತು ಕೇಸು. ಕ್ರೈಸ್ತ ಪಾದ್ರಿಯಿಂದ ಮಹಿಳೆಯ ಮೇಲೆ ಹಲ್ಲೆ. ಪಂಜಾಬ್ನ ಮತಾಂತರಗೊಂಡ ಸ್ವಯಂ ಘೋಷಿತ ಕ್ರೈಸ್ತ ಪಾದ್ರಿ ಬಜಿಂದರ್ ಸಿಂಗ್ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಪ್ರಾರ್ಥನಾ ಸಭೆಯಲ್ಲಿ ಈತ ಮಹಿಳೆಯ ಮೇಲೆ ಹಲ್ಲೆ ನಡೆಸಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಜಿಂದರ್ ಪ್ರಾರ್ಥನೆಯ ವೇಳೆ ಕೆಟ್ಟದಾಗಿ ನಡೆಸಿಕೊಂಡು ನನ್ನ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂದು ಮಹಿಳೆ ಆರೋಪಿಸಿದ್ದಾರೆ. ಇನ್ನು 45 ವರ್ಷದ ಬಜಿಂದರ್ ಮೇಲೆ 2017ರಲ್ಲಿ ಲೈಂಗಿಕ ಕಿರುಕುಳ ನೀಡಿದ ಪ್ರಕರಣ ದಾಖಲಾಗಿತ್ತು. ಅಷ್ಟೇ ಅಲ್ಲದೆ ವಂಚನೆಯ ಹಲವು ಪ್ರಕರಣಗಳು ಈತನ ಮೇಲೆ ದಾಖಲಾಗಿವೆ. ಆದಾಯ ತೆರಿಗೆ ಇಲಾಖೆ ಕೂಡ ಈತನ ಮೇಲೆ ದಾಳಿ ನಡೆಸಿತು. 2018ರಲ್ಲಿ ವಿದೇಶ ಪ್ರವಾಸಕ್ಕೆ ಸಹಾಯ ಮಾಡುವುದಾಗಿ ಸುಳ್ಳು ಭರವಸೆ ನೀಡಿ ಪಂಜಾಬ್ನ ಜಿರಾಕ್ಪುರದ ಮಹಿಳೆಯೊಬ್ಬರನ್ನ ಅತ್ಯಾಚಾರ ಮಾಡಿದ ಆರೋಪದ ಮೇಲೆ ಇವನ ಬಂಧನವೂ ಆಗಿತ್ತು. ಇನ್ನೂ ಕುತೂಹಲದ ವಿಷಯವೆಂದರೆ ಹಿಂದೂ ಜಾರ್ಜ್ ಕುಟುಂಬದಲ್ಲಿ ಜನಿಸಿದ ಬಜಿಂದರ್ 2000ರ ವೇಳೆಯಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲು ವಾಸ ಅನುಭವಿಸುತ್ತಿದ್ದಾಗಲೇ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದ. ಜೈಲಿನಿಂದ ಹೊರಗಡೆ ಬಂದು ಕ್ರೈಸ್ತ ಪಾದ್ರಿಯಾಗಿ ಬದಲಾಗಿ ಯೇಸು ಯೇಸು ಪ್ರಾಫಿಟ್ ಎಂದು ಫೇಮಸ್ ಆಗಿ ಧಾರ್ಮಿಕ ಸಭೆಗಳನ್ನು ಆಯೋಜಿಸುತ್ತಿದ್ದ. ಮಾತ್ರವಲ್ಲದೆ ಮತಾಂತರಕ್ಕೂ ಈತ ಕುಮ್ಮಕ್ಕು ನೀಡುತ್ತಿದ್ದಾನೆ ಎಂಬ ಆರೋಪವಿದೆ. ಇದೀಗ ಮತ್ತೆ ಮಹಿಳೆಯ ಮೇಲೆ ಹಲ್ಲೆ ನಡೆಸಿ ಜೈಲಿಗೆ ಸೇರುವ ಸನಿಹದಲ್ಲಿದ್ದಾನೆ.